ಹಾಯ್ ಹಲೋ ನಮಸ್ಕಾರ. ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗೋಧಿ ಹುಗ್ಗಿ ಮಾಡೋದು ಹೆಂಗೆ ಏನು ಅನ್ನೋದು ನೋಡೋಣ ಬರ್ರಿ. ಫಸ್ಟಿಗೆ ಗೋಧಿನ ನೆನೆ ಹಾಕಿರ್ಬೇಕು. ನೆನೆ ಹಾಕಿ ಅದ್ರದ್ದು ರಸ ತಗೊಂಡು ಕುದಿಯಾಕೆ ಇಡ್ಬೇಕು ರೀ. ಒಂದು 3-4 ಸೀಟಿ ಕುದಿಸ್ಬೇಕು. ನೋಡ್ರಿ ಈ ಥರ ಕುದಿಬೇಕದು. ಚೆನ್ನಾಗಿ ಕುದ್ದಾದ್ಮೇಲೆ 1 kg ಗೋಧಿಗೆ 2 kg ಬೆಲ್ಲ ತೊಗೋಬೇಕ್ರಿ. ಇದು 2 kg ಐತಿ. ಏನು ಕುದ್ದಿರ್ತೈತಲ್ಲ ಅದು ಗೋಧಿನ ಬೆಲ್ಲಕ್ಕೆ ಹಾಕ್ಬೇಕು. ಇದು ನಾವು ಮಿಕ್ಸಿ ಮಾಡ್ಕೊಂಡು ಹಾಲು ತೊಗೊಂಡಿರ್ತೀವಿ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಿಕ್ಸಿ ಮಾಡಿಕೊಂಡು ಹಾಲು ತೊಗೋಬೇಕ್ರಿ ಈ ಥರ. ಅದು ಕಿವುಚಿ ಆಮೇಲೆ ಗೋಧಿನ ಕುಕ್ಕರಿಗೆ ಸೀಟಿ ಹೊಡ್ಸೋಕಿಡ್ಬೇಕು. ಇದು ಈಗ ವಿಸಿಲ್ ಆಗಿ ತೆಗ್ದಿರೋದು ಅದನ್ನು ಕುದ್ದಾಕಿಟ್ಟು ಈಗ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊಳ್ಳೋಣ್ರಿ. ತುಪ್ಪದೊಳಗೆ ಹುರ್ಕೋಬೇಕು, ಅದನ್ನು ಟೇಸ್ಟ್ ಆಕತಿ. ಬೆಲ್ಲ ಆಮೇಲೆ ಗೋಧಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದು ಈ ಥರ ಆಗತೈತಿ. ಬೆಲ್ಲ ಎಲ್ಲ ಬಿಡಾತೈತಿ, ಕರಗಾತೈತಿ. ಈಗ ಗೋಧಿಗೆ ಕಂಡಂಗೆ ಕಾಣತೈತ್ರಿ. ಬಟ್ ಇನ್ನು ಬೆಲ್ಲ ಕರಗಬೇಕು. ನೋಡಿ ಇಷ್ಟು ದೊಡ್ಡ ದೊಡ್ಡ ಪೀಸ್ ಅದಾವು. ಅವಾಗವಾಗ ಕೈ ಆಡ್ಕೊತೀವ್ರಿ, ಇಲ್ಲಾಂದ್ರೆ ತಳ ಹಿಡ್ಕೊಂಬಿಡ್ತೈತಿ. ನಾನು ಲಾಸ್ಟ್ ಟೈಮ್ ಹೇಳಿದ್ನೆಲ್ಲ ಶುಂಠಿ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಅಂತೇಳಿ, ಅದು ಖಾಲಿ ಆಗೈತೆ. ಅದಕ್ಕೆ ಅದನ್ನು ರೆಡಿ ಮಾಡಿದ್ದೆ. ಆಮೇಲೆ 1-2 ಸ್ಪೂನು ತುಪ್ಪ, ತಳ ಹಿಡಿತೈತಿ. ಅವಾಗವಾಗ ಹಿಂಗೆ ಕಡ್ಡಾಡ್ಕೊತಾನೆ ಇರ್ಬೇಕ್ರಿ. ಆಮೇಲೆ ಹಾಲು ಹಾಕ್ರಿ. ನಾವು ಏನೇ ಹಾಕಿದ್ರು ಅದನ್ನ ಹಂಗೆ ಕಡ್ಡಾಡ್ಕೊತಾನೆ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡ್ಕೊಂಡು ಸ್ಮೆಲ್ ಬರ್ತೈತಿ. ಆಯ್ತು, ರೆಡಿ ಆಯ್ತು ರೀ ಗೋಧಿ ಹುಗ್ಗಿ. ಲಾಸ್ಟಿಗೆ ಇದು ಶುಂಠಿ ಏಲಕ್ಕಿ ಪೌಡ್ರ್ ಹಾಕಿ ಮತ್ತೊಂದು ಸಾರಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿದ್ರೆ ಆಯ್ತು, ಗೋಧಿ ಹುಗ್ಗಿ ರೆಡಿ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ, ಗೋಧಿ ಹುಗ್ಗಿನೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.